ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದಡವಾಡ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಸೊ ಇದರಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಒಂದು ಕುರಿತು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ದಡವಾಡ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರು ಒಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಈ ರಾಜಕಾರಣದಲ್ಲಿ ಪ್ರವೇಶವಾದ್ರು, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳ ಆಗಿದ್ದು ಆಗಿರ್ಲಿಲ್ಲ, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಮತ್ತು ಇವರಿಂದ ಜನಗಳಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ದೊರಕಿದೆ ಎಂಬುದನ್ನ ಇವರಿಂದನೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರುಪರಿಚಯ, ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನಾವು ಮೊಹಮ್ಮದ್ ಗೌಸ್ ಮಗ್ದುಮ್ ಸಾಬ್ ದೊಡ್ಮನಿ, ನಮ್ ದೊಡ್ಡವಾಡ ಗ್ರಾಮ ಪಂಚಾಯತಿ ಸದಸ್ಯರು. ಸರಿ ಸರ್. ಆ ನಂತರ ಈಗ ನಾವು ಇದು ಬರ್ಬೇಕತ್ತಿರ್ರಿ ಇದನ್ನ ಇಲೆಕ್ಷನ್. ಸರಿ ಸರ್. ಸರ್, ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಈ ಗ್ರಾಮದಲ್ಲಿ ವಾರ್ಡಿನಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ದು ಆಗಿರ್ಲಿಲ್ಲ, ಅದಾದ ನಂತರ ತಾವು ತಮ್ಮ ಅಧಿಕಾರ ಅವಧಿಗೆ ಬಂದ್ಮೇಲೆ ತಾವು ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದೀರಾ? ಅದು ಡೆವಲಪ್ಮೆಂಟ್ ಒಂದಷ್ಟ ಇದು ಒಳಚರಂಡಿ ಕೆಲಸ, ಮುಂದ ಆ ನಂತರ ಈ ಸಿಸಿ ರೋಡ, ಇದು ನಮ್ ಗ್ರಾಮ ಒಳಗ ಒಳ್ಳೇದಾಗ್ಲಿ ಕೆಲಸ ಅಂತ ಇದನ್ನು ಮಾಡಿದ್ವಿ. ಆನಂತರ ಮೊದಲು ಆಗಿತ್ತು ಒಳ್ಳೇದ್ ಕೆಲಸ, ಇಲ್ಲ ನಂಗಿಲ್ಲ. ಸರಿ. ಆನಂತರ ಈಗೂ ಆಗೈತಿ. ಸರಿ ಸರ್. ಸರ್, ತಾವು ತಮ್ಮ ಒಂದು ಅಧಿಕಾರ ಅವಧಿಗೆ ಬಂದ್ಮೇಲೆ ತಾವು ಸಿಸಿ ರೋಡ್ಸ್ ಆಗಿರ್ಬೋದು, ಮನೆಗಳ ಅನುದಾನ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಬೀದಿ ದೀಪ ಕೂಡ ಮತ್ತು ಕುಡಿಯುವ ನೀರಿನ ಬಗ್ಗೆ ಯಾವ ರೀತಿ ಒಂದು ಪಾತ್ರವನ್ನು ವಹಿಸಿರ್ತೀರಾ? ಅದು ಕುಡಿ ನೀರಿನ ಬಗ್ಗೆನೂ ಏನ್ ತೊಂದ್ರೆ ಇಲ್ಲ. ಎಲ್ಲರೂ ತೊಂದ್ರೆ ಆದ್ರೆ ಅವ್ನ ಏನಾರ ಹೆಚ್ಚು ಕಡಿಮೆ ಆದ್ರೆ ಹೋಗಿ ಎಲ್ಲ ಸರಿ ಮಾಡಿಸಿರ್ತೀವಿ ನಾವು ಹೋಗಿ ಜಾಸ್ತಿ. ಸರಿ. ಆ ನಂತರ ಏನ್ ಸರ್ ಅಂದ್ರೆ ಮುಂದ ಇವ್ ಯಾರ್ಯಾರ ಪ್ರಾಬ್ಲಮ್ ಇದ್ರೆ ಅವನು ನಿತ್ಕ ಸಾಲ್ವ್ ಮಾಡ್ತೀವಿ ನಾವು. ಅಂತ ಒಂದು ಸಮಸ್ಯೆ ಇಲ್ದಂಗ ನಾವು ನೋಡೋದು. ಬೀದಿ ದೀಪ ಆಗಲಿ, ಮುಂದ ಕುಡಿ ನೀರಿನ ಸಮಸ್ಯೆನು, ಮುಂದ ರೋಡ್ ಆಗಲಿ, ಚರಂಡಿ ಆಗಲಿ ಎಲ್ಲ ಸೌಕರ್ಯಗಳನ್ನು ಮಾಡಿಸಿದೀರಾ? ಸ್ವಚ್ಛ ಮಾಡಿ ಸರ್. ಸರ್, ತಾವು ತಮ್ಮ ಅಧಿಕಾರ ಅವಧಿಗೆ ಬಂದ ಮೇಲೆ ತಾವು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಕೂಡ ಆಗಿರ್ಬೋದು, ತಾವು ತಮ್ಮ ಮಕ್ಕಳ ಜೊತೆ ಯಾವ ರೀತಿ ತಮ್ಮ ಒಂದು ಒಡನಾಟ ಇರ್ತಿತ್ತು, ಅದಾದ ನಂತರ ತಾವು ಮಕ್ಕಳ ಶಿಕ್ಷಣ ಅಭಿವೃದ್ಧಿಗೆ ಯಾವ ರೀತಿ ಪಾತ್ರ ವಹಿಸಿರ್ತೀರಾ? ಮಕ್ಕಳ ಬಗ್ಗೆ, ಶಿಕ್ಷಣ ಬಗ್ಗೆ ಅಲ್ಲಿ ಒಂದ್ ಸ್ವಲ್ಪ ವಿಚಾರ ಮಾಡಿರ್ತಾರೆ ಹೋಗಿ ಕ್ಯಾಸ. ಸರಿ. ಆನಂತರ ಬಿಸಿ ಊಟ ಆಗಲಿ, ಅದು ಆಗಲಿ ಎಲ್ಲ ಚೆಕ್ ಮಾಡಿ ಕ್ಯಾಸ. ಅಂದ್ರೆ ಒಂದ್ ರೌಂಡ್ ಹೋಗಿರ್ತೀವಿ, ಒಂದ್ ತಿಂಗಳದಾಗಲಿ 2 ತಿಂಗಳದಾಗ ಒಂದ್ ಟೈಮ್ ಹೋಗಿ ಒಂದ್ ರೌಂಡ್ ಹೋಗಿ ಬಂದಿರ್ತೀವಿ. ಸರಿ. ತಾವು ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡಿ ಬರ್ತಿದ್ದಾರೆ. ಸರಿ ಸರ್. ಸರ್, ತಾವು ತಮ್ಮ ಅಧಿಕಾರ ಅವಧಿಯಲ್ಲಿ ಬಂದ್ಮೇಲೆ ತಮ್ಮ ವಾರ್ಡಿನ ಮತ್ತು ಗ್ರಾಮಸ್ಥರ ಆರೋಗ್ಯದ ಬಗ್ಗೆ ಯಾವ ರೀತಿ ಪಾತ್ರವನ್ನು ವಹಿಸಿದ್ದೀರಾ? ಈಗಾಗ್ಲಿ ಮುಂದೆ ತಮ್ಮ ಗ್ರಾಮ ಆಸ್ಪತ್ರೆ ಅಲ್ಲಿ ಸ್ವಚ್ಛ ಅಂತ ಅಲ್ಲಿ ನೋಡ್ಕೊಂಡಿರ್ತೀವ್ರಿ. ಸರಿ. ಅದೊಂದ್ ಸ್ವಲ್ಪ ಡಾಕ್ಟರ್ ಪ್ರಾಬ್ಲಮ್ ಇದ್ರಿ, ಈಗ ಮತ್ತೆ ಬಂದಾರ ಹೊಸದಾಗಿ. ಅಂದ್ರೆ ಇನ್ನು ಹೆಚ್ಚಿಂದ ಆಗ್ಲಿ ಅನ್ನುವಂಥದ್ದು ಅಲ್ಲಿ ಒಂದು ನಮ್ ಹೆಮ್ಮೆ ಐತ್ರಿ. ಸ್ಟಾಪ್ ನಲ್ಲಿ ಇನ್ನೊಂದ್ ಸ್ವಲ್ಪ ಚಲೋ ಕಲ್ತಾರ ಆಗ್ಲಿ, MBBS ಚಲೋತೆ ಕಲ್ತಾರ ಬರುವಂತದ್ದು ಅದೊಂದ್ ಸ್ವಲ್ಪ ವಿಚಾರ ಮಾಡತ್ತೀರ ಅಂದ್ರೆ ದವಾಖಾನೆಯಲ್ಲಿ. ಅದೆಲ್ಲ ಈಗ ಮೊದ್ಲಿನ್ಕಿಂತ ಅಗ್ದಿ ಒಳ್ಳೇದೈತ್ರಿ ಈಗ ಅಲ್ಲಿ. ಸರಿ. ಸ್ಟಾಪ್ ಅದು ಕೂಡ ಒಂಚೂರ ಪ್ರಾಬ್ಲಮ್ ಸಮಸ್ಯೆ ಆಗ್ತಾ ಇದೆ. ಸರಿ ಸರ್. ಸರ್, ತಾವು ಇಲ್ಲಿವರೆಗೂ ಕೂಡ ಒಂದು ಸುಮಾರು 15 ತಿಂಗಳ ಕಾಲ ಅವಧಿಯಲ್ಲಿ ತಾವು ಈ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ. ಸೊ ಮುಂಬರುವ ದಿನಗಳಲ್ಲಿ ತಮ್ಮ ಹತ್ತಿರ ಇನ್ನು ಕೂಡ 4 ವರ್ಷ ಅವಧಿ ಕೂಡ ಇದೆ. ಸೊ ಮುಂಬರುವ ದಿನಗಳಲ್ಲಿ ತಮ್ಮ ವಾರ್ಡಿನ ಬಗ್ಗೆ ಡೆವಲಪ್ಮೆಂಟ್ ಅಭಿವೃದ್ಧಿ ಯಾವ ರೀತಿ ಉನ್ನತ ಮಟ್ಟದಲ್ಲಿ ಮಾಡುವಂತ ಅಭಿಪ್ರಾಯ ಇದೆ ಸರ್ ತಮ್ಮ ಹತ್ತಿರ? ಇನ್ನೂ ಒಳ್ಳೇದು, ಇನ್ನೂ ಒಟ್ಟು ಚಲೋ ಮಾಡ್ಬೇಕನ್ನುವಂತ ಅಭಿಪ್ರಾಯ ಇದೆ. ಇನ್ನೂ ಒಟ್ಟು ಮೇನ್ ರೋಡ್ ಆಗ್ಲಿ, ಗಟಾರಿ ಒಳಚರಂಡಿ ಆಗ್ಲಿ ಇಂತ ಮಾಡ್ಬೇಕಂತ ನಮ್ದು ಹೆಮ್ಮೆ ಐತ್ರಿ. ನಮ್ಮ ಮಾದೇಶಣ್ಣ ಕೌನ್ಸಿಲ್ಗೆ ಅವ್ರಿಂತ್ರ ಒಂದ್ ಸ್ವಲ್ಪ ಅನುದಾನ ಏನಾರು ಬಂದ ತಗೊಂಡ್ ಗ್ಯಾಸ್ ಇನ್ನು ಮಾಡ್ಬೇಕಂತ ಅವ್ರು ಅಂದಾರು ಇನ್ನು ಮಾಡಿಸ್ಬೇಕನ್ನೋಂತ ಅದೈತಿ ನಮ್ದು ಕೂಡ ಅಭಿಪ್ರಾಯ ಇದೆ. ಸರ್, ತಮ್ಮ ಗ್ರಾಮದಲ್ಲಿ ಆಯ್ತು, ತಮ್ಮ ವಾರ್ಡಿನ ಆಯ್ತು, ತಾವು ಅಧಿಕಾರದಲ್ಲಿ ಬಂದ್ಮೇಲೆ ಇವಾಗ ಆಡಳಿತ ಅಧಿಕಾರಿ ಮತ್ತು PDO ಗ್ರಾಮಾಭಿವೃದ್ಧಿ ಅಧಿಕಾರಿ ಕೂಡ ನೇಮಿತವಾಗಿದ್ದಾರೆ. ಸೊ ಇವರು ನಿಮ್ಮ ಜೊತೆ, ಜನಗಳ ಜೊತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ, ಮೂಲ ಸೌಕರ್ಯಗಳಿಗೆ ಬೆಂಬಲ ಕೊಡ್ತಿದ್ದಾರೆ? ಕೊಡ್ತಾರೆ, ಒಳ್ಳೆ ಕೊಡ್ತಾರ. ಅವ್ರೇನ ನಮ್ PDO ಸರ್ ಆಗ್ಲಿ ಇವರೆಲ್ಲಾರು ಏನ್ ನಮಗೆ ಬೆಂಬಲ ಕೊಡ್ತಾರೋ, ಏನ್ ನಾವು ಏನ್ ಮಾತಾಡ್ತೀವಲ್ಲ ಅಲ್ಲಿ ಮೀಟಿಂಗ್ ದಾಗ ಅದಕ್ಕೂ ಓಕೆ ಅಂತಾರ. ನಾವು ಅವ್ರು ಏನ್ ಮಾಡ್ತಾರಲ್ಲ ಅದಕ್ಕೆಲ್ಲ ಸರಿ ಎಲ್ಲ ಕೂಡ ಒಳ್ಳೇದೈತಿ, ಒಳ್ಳೇದ್ ಹೊಂಟದಿಲ್ಲ. ಸರಿ ಸರ್. ಒಳ್ಳೆ ರೀತಿಯಾಗಿ ನಡ್ಕೊಂಡು. ನಾನು ಸರಿ ಸರ್.
ಸರ್ ತಮ್ಮ ಗ್ರಾಮದಲ್ಲಿ ಆಯ್ತು ತಮ್ಮ ವಾರ್ಡಿನಲ್ಲಿ ಆಯ್ತು ಏನ್ ಸಮಸ್ಯೆಯನ್ನು ಕೂಡ ಯಾವ ರೀತಿ ಡೆವಲಪ್ಮೆಂಟ್ ಆಗ್ಬೇಕು ಮತ್ತು ಏನ್ ಸಮಸ್ಯೆ ಇದೆ? ಇನ್ನೂ ಆಗುವ ಈ ಯಾವ್ದು ಅನುದಾನ ಅಂತ ಯಾವ್ದು ಬಂದಿಲ್ಲ ಸರ್. ಸರಿ ಈ ದುಡ್ಡು ಇಲ್ದಕ್ಕಂದ್ರೆ ಎಲ್ಲ ಬಂದ ಸ್ಟಾಪ್ ಅದಾವ. ಸರಿ. ಇನ್ ಬರುವಂತದ್ ಈ ಕೆಲಸ ಏನು ಮಾಡಿವಲ್ಲ ಅದ್ ಸದ್ಯ ಪೇಮೆಂಟ್ ಯಾರು ಕೊಟ್ಟಿಲ್ಲ ಇನ್ನು. ಸರಿ. ಆನಂತರ ಅಲ್ಲಿವರೆಗೂ ಯಾವ್ದು ಅನುದಾನ 14ನೇ ಹಣಕಾಸಿಲ್ಲ 15 ಹಣಕಾಸಿಲ್ಲ ಯಾವ ದುಡ್ಡೇ ಇಲ್ಲ. ಈಗ ನಾವ್ ಏನ್ ಮತ್ತೆ ಮೊದಲು ಬಂದಿದ್ದು ದುಡ್ಡು ಅಷ್ಟೇ ಸರ್. ಏನು ಹೊಸದಾಗಿ ದುಡ್ಡು ಅಂತ ಯಾವ್ದಿಲ್ಲ ಇಲ್ಲಿ. ಸರಿ. ಈಗ ಬಂದದ್ದನ ಇವು ಪಂಚಾಯತಿ ಅಂತ ಉಸಲಾಗಿದ್ದು ಅವ್ರದ ಪೇಮೆಂಟ್ ಯಾರ್ದು ಇಲ್ಲಿ ಒಳಗೆ ಸಿಬ್ಬಂದಿಗಳದು ಇಂಥವೆಲ್ಲ ಅವನ್ನ ಕೊಡಾಕ್ತಾರ್ರಿ. ಆನಂದ್ರೆ ಈಗ ಸದ್ಯಕ್ಕೆ ಯಾವ ಪೇಮೆಂಟ್ ಯಾವ್ದು ಇಲ್ಲ, ಅನುದಾನದ ಯಾವ್ದು ಏನ್ ಬಂದಿಲ್ಲ, ಅನುದಾನ ಕೊರತೆ ಇದೆ. ಕೊರತೆ ಇದೆ ಸರ್. ಸರ್ ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ? ನಾವು ಏನಂತಲ್ರಿ ಜನರ ಜನರ ಒಂದು ಪ್ರವೇಶ ಆದ್ರಿ. ಆನಂತರ ಮಾನಶಾನ ಕೌನ್ಸಿಲ್ ಅವ್ರದ್ದು ಒಂದ್ ಸ್ವಲ್ಪ ಬಂದಿದ್ರಿ. ಸರಿ ಸರಿ. ಸರ್ ತಾವು ಈ ರಾಜಕಾರಣದಲ್ಲಿ ಬರ್ಲಿಕ್ಕೆ ಕಾರಣ ಯಾವ ಉದ್ದೇಶದಿಂದ ತಾವು ಈ ರಾಜಕಾರಣಕ್ಕೆ ಪ್ರವೇಶವಾಗಿದ್ದೀರಾ? ಅಂದ್ರೆ ನಾವು ಏನ್ ಬಂದಿದ್ರಂದ್ರೆ ನಮ್ದಟ್ ವಾರ್ಡ್ಗಳೇನ್ ನೋಡ್ರಿ ನಮ್ ದೊಡ್ಡವಾಡ. ಸರಿ. ಇದೆಲ್ಲ ಒಳ್ಳೇದಾಗ್ಲಿ ನಾವು ಅಂತ ಇದು ಬಂದಿದ್ರಿ. ಇದಕ್ಕಾಗಿ ಇಲೆಕ್ಷನ್ ಮತ್ತೆ ಅವ್ರ ಜನರ ಅವ್ರ ಬೆಂಬಲ ಇದ್ದಲ್ಲಿ ನಾವು ಬಂದದ ಹಾರಿಸಿ. ಸರಿ. ಒಂದು ಅವ್ರ ಜನರ ಬೆಂಬಲ ನಿಂತರ ಆನಂತರ ಮಾನಶಾನ ಕೌನ್ಸಿಲ್ ಅವ್ರದ್ದು ಎಲ್ಲ ಬೆಂಬಲ ಇದ್ದಾಗ ನಾವು ಇಲ್ಲಿ ಬಂದಿದ್ದು. ಆನಂದ್ರೆ ಇನ್ನೂ ಒಟ್ಟು ಒಳ್ಳೇದ್ ಕೆಲಸ ಆಗ್ಲಿ ದೊಡ್ಡಕ ಅನ್ನುವಂಥದ್ದು ನಮ್ದೊಂದು ಹೆಮ್ಮೆ ರೀ. ಒಂದು ಗ್ರಾಮ ಸುಧಾರಣೆ ಅಭಿವೃದ್ಧಿ ಸಲಕ್ಕೆ ಬಂದಿವಿ. ಸರಿ ಸರ್. ಸರ್ ತಮ್ಮ ಒಂದು ಪಕ್ಷದ ಹೈಕಮಾಂಡ್ ಗೆ ನಿಮ್ಮ ಒಂದು ಕಿವಿ ಮಾತು ಹೇಳಲಿಕ್ಕೆ ಏನ್ ಇಷ್ಟಪಡ್ತಿದ್ದೀರಾ? ಇದು ಪಕ್ಷದ ಇದೊಂದಂದ್ರಿ ಏನ್ರಿ, ಇದು ಏನ್ ಆಧಾರ್ ಕಾರ್ಡ್ ಮ್ಯಾಗ ಏನ್ ಬಸ್ ಮ್ಯಾಗ ಏನ್ ಅಡ್ಡಾಡಕತ್ರಲ್ರಿ, ಇದೊಂದು ಪ್ರಾಬ್ಲಮ್. ಅದೊಂದು ಎಲ್ಲಲ್ಲಿ ಪ್ರಾಬ್ಲಮ್ ರೀ. ಫ್ರೀ ಆದ್ರೂ ಅಡ್ಡಾಡ್ತಾರ್ರಿ. ಆದ್ರೂ ಕಟ್ಟಿಸ್ಬೋದು ಒಂದ್ ಆನಂತರ ಅದ ದುಡ್ಡನ್ನ ಮುಂದ್ ಬಸ್ ಮಕ್ಕಳಿಗೆ ಬಸ್ ಫ್ರೀ. ಆನಂತರ ಇನ್ನೊಂದ್ರಿ ಅವ್ರು ಫ್ರೀ ಏನೋ ಆಗ್ಲಿ ಒಂದೊಂದು ಡೊನೇಷನ್ ಅದೊಂದ್ ಸ್ವಲ್ಪ ಏನ ಅದ್ರ ಬಂದ್ ಮಾಡಿ ಡೊನೇಷನ್ ಇಲ್ದಂಗ ಅದ್ರಂತ ಮಾಡಿದ್ರೆ ಅದು ಬಾಳ ಒಳ್ಳೇದೈತ್ರಿ ನಮ್ಗೆ. ಇದಂತಿರಲ್ಲ ಇದು ಏನ್ ನಮಗೇನು ಒಳ್ಳೇದಿಲ್ರಿ. ಇದು ಏನ್ರಿ ಇದ್ರದ್ರಿ ಕೊರತೆ ಆಗಿದ್ರಿ. ಶಕ್ತಿ ಪ್ರಾಬ್ಲಮ್ ಆಗಿದ್ ಸರ್. ನಿಮ್ಮ ಅಭಿಪ್ರಾಯ ಇದೆ ಮಕ್ಕಳ ಒಂದು ಅಡ್ಮಿಷನ್ ಫೀಸ್ ಬಸ್ ಪಾಸ್ ಫ್ರೀ ಆಗ್ಲಿ ಇಂಥವ್ ಮಾಡಿದ್ರೆ ಬಾಳ ಇನ್ನೂ ಹೆಚ್ಚಿನ ಹೆಮ್ಮೆ ಆಗ್ತೈತ್ರಿ. ಸರಿ ಸರ್. ಸರ್ ತಮ್ಮನ್ನ ಆರಿಸಿ ತಂದಂತ ನಿಮ್ಮ ಜನಪ್ರೇಮಿಗಳಾಗಿರ್ಬೋದು, ನಿಮ್ಮ ವಾರ್ಡಿನ ಜನರು ಮತ್ತು ಗ್ರಾಮಸ್ಥರಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕ್ಕೆ ಏನ್ ಇಷ್ಟಪಡ್ತಿದ್ದೀರಾ? ಅವ್ರು ನಮ್ಮ ಗ್ರಾಮನ ಏನೈತಲ್ರಿ ನಮ್ಮ ವಾರ್ಡಿನ ಎಲ್ಲಾ ಜನರ ಅವ್ರ ಸಂಬಂಧ ನಮಸ್ಕಾರ ಆರಿಸಿದಂತವ್ರಿಗೆ ವಂದನೆಗಳು. ಆನಂತರ ಏನ್ರಿ ಅವ್ರು ಬೆಂಬಲಿಂತ್ರ ನಾವು ಬಂದಿದ್ರಿ. ಸರಿ ಸರ್. ಅವ್ರ ಹೆಮ್ಮೆ ಇದ್ದಾಗ ನಾವು ಬಂದಿವ್ರಿ, ಇಲ್ಲಿ ಬರ್ತಿರ್ಕಿಲ್ಲ. ಸರಿ ಸರ್. ಇದು ಅವ್ರಿಗೆ ನಮ್ದು ವಂದನೆಗಳು. ಸರಿ ಸರ್. ಸರ್ ಇಲ್ಲಿವರೆಗೂ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದ. ನಮಸ್ಕಾರ.